ಎಲ್ಲರಿಗೂ ನಮಸ್ಕಾರ. ನನಗೆ ಬಹಳಷ್ಟು ಜನ ಕಾಲ್ ಮಾಡಿ ದೇಹದಲ್ಲಿ ಅಗ್ನಿ ತತ್ವ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಇಟ್ಕೊಳ್ಬೇಕು ಮತ್ತು ಆಯುರ್ವೇದ ವೈದ್ಯಕೀಯ ಪದ್ಧತಿಯ ಬಗ್ಗೆ ಜನರಿಗಿರುವಂತಹ ತಪ್ಪು ಕಲ್ಪನೆಗಳೇನು, ಅದಕ್ಕೆ ಸರಿಯಾದಂತ ಒಂದು ಮಾರ್ಗದರ್ಶನವನ್ನ ಮಾಡ್ರಿ ಅಂತ ಕೇಳ್ತಾ ಇದ್ದೀರಿ. ಈ ಡೌಟ್ಸ್ ಗಳನ್ನ ನೀವು ನನ್ನ ಕಮೆಂಟ್ ಅಲ್ಲೇ ಕೇಳಿದ್ರೆ ಬೇರೆಯವರಿಗೂ ಹೆಲ್ಪ್ ಆಗ್ತದೆ. ಇರ್ಲಿ, ನೋ ಪ್ರಾಬ್ಲಮ್. ಈಗ ನಾನು ಅದ್ರ ಬಗ್ಗೆ ಒಂದು ಸೀರೀಸ್ ಅನ್ನೇ ಮಾಡಬೇಕು ಅನ್ಕೊಂಡೇನಿ. ಈಗ ಮಾತ್ರ ಅಗ್ನಿ ತತ್ವದ ಬಗ್ಗೆ ನೋಡೋಣ. ಆಯುರ್ವೇದ ಸ್ಪಷ್ಟವಾಗಿ ಹೇಳ್ತದ, ರೋಗಾಹ ಸರ್ವೇಪಿ ಮಂದಾಗ್ನೌ ಅಂತ. ಅಂದ್ರೆ ಎಲ್ಲ ರೋಗಗಳಿಗೂ ಮುಖ್ಯ ಕಾರಣ ನಮ್ಮ ದೇಹದ ಮಂದಾಗ್ನಿ. ಇದನ್ನ ಚರಕ ಸಂಹಿತೆಯಲ್ಲಿ ಸ್ಪಷ್ಟವಾಗಿ ಚರಕಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಏನಂತ, ಶಾಂತೇ ಅಗ್ನೌ ಮ್ರಿಯತೆ ಯುಕ್ತೇ ಚಿರಂ ಜೀವತ್ಯನಾಮಯ ಅಂತ ಹೇಳ್ತೀವಿ. ಅಂದ್ರೆ ನಮ್ಮಲ್ಲಿ ಅಗ್ನಿ ಪೂರ್ಣ ಶಾಂತ ಆಗ್ಬಿಡ್ತು ಅಂತಂದ್ರೆ ಮೃತ್ಯು ಆಗ್ಬಿಡ್ತದೆ. ಆದ್ದರಿಂದ ಅದನ್ನು ನಾವು ಬಹಳಷ್ಟು ಯುಕ್ತಿಯಿಂದ ಕಾಪಾಡಿಕೊಳ್ಬೇಕು. ಅಂದ್ರೆ ಮಾತ್ರ ದೀರ್ಘಕಾಲ ನಾವು ಬಾಳಬಹುದು ಅಂತ. ಅದನ್ನೇ ಭಗವಾನ್ ವಿಷ್ಣು ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಿದೆ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ ಅಂತ. ಇಷ್ಟು ಮಹತ್ವ ಇರುವಂತ ಈ ಅಗ್ನಿ ನಮ್ಮ ದೇಹದಲ್ಲಿ 13 ರೂಪದಲ್ಲಿ ಇರ್ತದೆ. 7 ಧಾತ್ವಾಗ್ನಿಗಳು, 5 ಭೂತಾಗ್ನಿಗಳು, 1 ಪ್ರಮುಖವಾದಂತ ಜಾಟ್ರಾಗ್ನಿ. ಈ ಬ್ಯಾಲೆನ್ಸ್ಡ್ ಇರುವಂತ ಅಗ್ನಿ ಏನೇನ ಮಾಡ್ತದಂದ್ರೆ, ಆಯುರ್ವರ್ಣೋ ಬಲಂ ಸ್ವಾಸ್ಥ್ಯಂ ಉತ್ಸಾಹೋ ಉಪಚಯೋ ಪ್ರಭಾ ಅಂತ ಹೇಳ್ತೀವಿ. ಅಂದ್ರೆ ಆಯುಷ್ಯ, ವರ್ಣ ಕಾಂಪ್ಲೆಕ್ಷನ್ ಮತ್ತು ಫಿಸಿಕಲ್ ಅಂಡ್ ಮೆಂಟಲ್ ಸ್ಟ್ರೆಂತ್, ಹ್ಯಾಪಿನೆಸ್, ಈ ರೀತಿಯಾದಂತಹ ಒಂದು ಖುಷಿಯ ಸಂತೋಷದ ಜೀವನವನ್ನು ತರ್ತದೆ. ಆದ್ರೆ ಅದೇ ವಿಕೃತವಾದಂತಹ ಅಗ್ನಿ ನಮ್ಮ ದೇಹಕ್ಕೆ ಬಹಳಷ್ಟು ಇಂಬ್ಯಾಲೆನ್ಸ್ ಮಾಡಿ ಡಿಸ್ಟರ್ಬ್ಡ್ ಅಪೆಟೈಟ್, ಸ್ಲೀಪ್ ಮತ್ತು ಹೆವಿನೆಸ್, ವೀಕ್ನೆಸ್, ಸಾಕಷ್ಟು ಸಮಸ್ಯೆಗಳನ್ನ ತರ್ತದೆ. ಇದಕ್ಕೆ ಮುಖ್ಯವಾದಂತ ಕಾರಣಗಳು ಅಧ್ಯಶನ ಅಂತ ಹೇಳ್ತೀವಿ, ಅಜೀರ್ಣಾಶನ ಅಂತ ಹೇಳ್ತೀವಿ, ವಿಷಮಾನಶನ ಅಂತ ಹೇಳ್ತೀವಿ ಮತ್ತು ವಿರುದ್ಧಾಹಾರ ಅಂತ ಹೇಳ್ತೀವಿ. ಹೀಗೆ ಹಲವಾರು ಕಾರಣಗಳನ್ನ ನಾವು ಪಟ್ಟಿ ಮಾಡಬಹುದು. ಅವುಗಳನ್ನ ನಾವು ಮುಂದಿನ ವಿಡಿಯೋದಲ್ಲಿ ಡಿಟೇಲ್ ಆಗಿ ನೋಡೋಣ. ಇದು ಬಹಳ ಮುಖ್ಯವಾಗಿರುವಂತಹ ವಿಡಿಯೋ ಆಗಿರೋದ್ರಿಂದ ಎಲ್ಲರೂ ತಪ್ಪದೇ ಇದನ್ನ ಸ್ಕಿಪ್ ಮಾಡಲಾರ್ದೆ ನೋಡ್ರಿ ಮತ್ತು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ನಿಮ್ಮ ಹಿತೈಷಿಗಳ ಜೊತೆಗೆ ಇದನ್ನ ಶೇರ್ ಮಾಡ್ರಿ. ಥ್ಯಾಂಕ್ ಯು.